ಇನ್ನು ಮುಂದಿನ ಸುದ್ದಿಯಲ್ಲಿ ಕಲಬುರಗಿಯಲ್ಲಿ ಬಿಸಿಲು ಎಷ್ಟಿದೆ ಎಲ್ರಿಗೂ ಗೊತ್ತಿದೆ. ಬೀದರಲ್ಲಿಯೂ ಎಷ್ಟಿದೆ, ಕಲಬುರಗಿಯಲ್ಲಿಯೂ ಎಷ್ಟಿದೆ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟಿದೆ ಎಲ್ರಿಗೂ ಗೊತ್ತಿದೆ. 44 ಡಿಗ್ರಿ 45 ಡಿಗ್ರಿ ಜನಸಾಮಾನ್ಯರು ಮನೆಯಿಂದ ಇವತ್ತು ಆಚೆ ಬರಲು ಭಾರಿ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಈ ಸುಡುವ ಬೆಂಕಿಯ ಉಂಡೆಗಳ ನಡುವೆ ನಮ್ಮ ಅನ್ನದಾತ ಹೊಲಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಸರ್ಕಾರ ಹೇಳ್ತಿದೆ. ಯಾಕೆ ಗೊತ್ತಾ? ನಮ್ಮ ಜಸ್ಕಾಂ ಅಧಿಕಾರಿಗಳ ಮಹಾನುಭಾವತನ ನೋಡಿ. ಇವರು 3 ಫೇಸ್ ಕರೆಂಟ್ ಕೊಡೋದು ಯಾವಾಗ ಗೊತ್ತಾ? ಸರಿಯಾಗಿ ನೆತ್ತಿ ಸುಡುವ ಮಧ್ಯಾಹ್ನದ ಹೊತ್ತಲ್ಲಿ. ಅಧಿಕಾರಿಗಳೇ AC ರೂಮಲ್ಲಿ ಕುಳಿತು ಆದೇಶ ಹೊರಡಿಸೋದು ಸುಲಭ. ಒಮ್ಮೆ 45 ಡಿಗ್ರಿ ಬಿಸಿಲಲ್ಲಿ ಹೊಲಕ್ಕೆ ಹೋಗಿ ನಿಂತು ನೋಡಿ, ಅವಾಗ ಗೊತ್ತಾಗುತ್ತೆ ಆ ರೈತನ ಕಷ್ಟ ಏನು ಅಂತ. ಇವತ್ತು ಕಲಬುರಗಿಯ ರೈತರು ಬೀದಿಗಿಳಿದಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿಂತು ನ್ಯಾಯ ಕೇಳ್ತಿದ್ದಾರೆ. ಆದ್ರೆ ಅವ್ರ ಬೇಡಿಕೆ ಏನು ಗೊತ್ತಾ? ನಮಗೆ ಮಧ್ಯಾಹ್ನ ಕರೆಂಟ್ ಕೊಡಬೇಡಿ, ಬೆಳಗಿನ ಜಾವ 3 ಫೇಸ್ ಕರೆಂಟ್ ಕೊಡಿ ಅಂತ. ಈ ಸಣ್ಣ ಬದಲಾವಣೆ ಮಾಡಲು ನಿಮ್ಮ ಕೈಯಲ್ಲಿ ಆಗಲ್ವಾ? ಹಾಗಿದ್ರೆ ಅನ್ನದಾತನಿಗೆ ಬೆಳಗ್ಗಿನ ತಂಪಿನ ಹೊತ್ತಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡಲು ಯಾವ ಕಾನೂನು ಅಡ್ಡಿ ಆಗ್ತಾ ಇದೆ? ಇನ್ನು ಜಸ್ಕಾಂ ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ಕೇಳೋದೇ ಬೇಡ. ರೈತ ಸಂಘದ ಮುಖಂಡ ಶರಣಬಸಪ್ಪ ಮಮಶೆಟ್ಟಿ ಅವರು ಇವತ್ತು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋದ್ರೆ ರೈತರು ದುಡ್ಡು ಕೊಡ್ಬೇಕಂತೆ, ಹೊಸ ಕನೆಕ್ಷನ್ ಬೇಕಾ ಲಂಚ ಕೊಡ್ಬೇಕಂತೆ, ಜಮೀನು ಸರ್ವೆ ಮಾಡ್ಬೇಕಾ ಅಲ್ಲೂ ಸುಲಿಗೆ ಅಂತೆ. ಜಿಲ್ಲಾಡಳಿತವೇ ಎಚ್ಚರದಿಂದ ಕೇಳಿಸ್ಕೊಳ್ಳಿ. ರೈತರು ಇವತ್ತು ಮನವಿ ಪತ್ರ ಕೊಟ್ಟಿದ್ದಾರೆ. ಇದನ್ನ ಕೇವಲ ಕಾಗದದ ಚೂರು ಅಂತ ತಿಳಿದುಕೊಳ್ಬೇಡಿ. ಅನ್ನದಾತನ ಬೆವರು ಸುಡುವ ಬಿಸಿಲಿನಲ್ಲಿ ನೆಲಕ್ಕೆ ಬಿದ್ರೆ ನಿಮ್ಮ ಕುರ್ಚಿಗಳು ಸುಟ್ಟು ಭಸ್ಮವಾಗೋದು ಗ್ಯಾರಂಟಿ. ಕೂಡಲೇ ಆ ಮಧ್ಯಾಹ್ನದ ವೈಜ್ಞಾನಿಕ ವಿದ್ಯುತ್ ವೇಳಾಪಟ್ಟಿಯನ್ನ ಬದಲಾವಣೆ ಮಾಡಿ ರೈತರಿಂದ ಹಣ ವಸೂಲಿ ಮಾಡುವ ಭ್ರಷ್ಟ ಅಧಿಕಾರಿಗಳ ಮೇಲೆ ಚಾಟಿ ಬೀಸಿ. ಇಲ್ದಿದ್ರೆ ಈ ರೈತರ ಆಕ್ರೋಶ ವಿಧಾನಸೌಧದ ಗೋಡೆಗಳನ್ನ ನಡಗಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿಗೆ ಬಿಸಿಲಿರುತ್ತೆ ಅಂತ ಅಧಿಕಾರಿಗಳಿಗೆ ಮುಂಜಾನೆ 8 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆ ತನಕ ಮಾತ್ರ ಆಫೀಸ್ ಟೈಮಿಂಗು. ಆದ್ರೆ ಬಿಸಿಲಲ್ಲಿ ಹೊಲಕ್ಕೆ ನೀರು ಬಿಡಲಿಕ್ಕೆ ಹೋಗಬೇಕಾದಂತ ರೈತನಿಗೆ 3 ಫೇಸ್ ಕರೆಂಟ್ ಅನ್ನ ಮಧ್ಯಾಹ್ನದ ಬಿಸಿಲಲ್ಲಿ ಕೊಡ್ತೀರಿ ಅಂದ್ರೆ ನಿಮಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ. ಅಂದ್ರೆ ರೈತರಂದ್ರೆ ಏನ್ ದನ ಕರುಗಳಂತ ಅಂದ್ಕೊಂಡಿದ್ದೀರಾ? ನೀವಾದ್ರೆ ಮುಂಜಾನೆ 8 ಗಂಟೆಗೆ ಆಫೀಸ್ಗೆ ಬರ್ತೀರಿ, ಇವ್ರು ಮಾತ್ರ ಇಂತಹ ಬಿಸಿಲಲ್ಲಿ ಮಧ್ಯಾಹ್ನ ಹೋಗಿ ತಮ್ಮ ಹೊಲಕ್ಕೆ ನೀರು ಬಿಡ್ಬೇಕಾ? ಹೊಟ್ಟೆಗೆ ಅನ್ನ ತಿಂತೀರಾ? ಏನ್ ತಿಂತೀರಾ? ಜಸ್ಕಾಂ ಅಧಿಕಾರಿಗಳು ನೀವು ಮಾತ್ರ ಮುಂಜಾನೆ 8 ಗಂಟೆಗೆ, ಅವ್ರು ಮಧ್ಯಾಹ್ನ ಹೋಗಿ ನೀರು ಬಿಡ್ಬೇಕಾ? ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ ಕಾನೂನು ಮಾಡುವವರಿಗೆ? ರೈತರಂದ್ರೆ ಏನ್ರಿ ತಿಳ್ಕೊಂಡಿದ್ದೀರಾ ನೀವು? ಏನ್ ಮಾಡಿದ್ರು ಸುಮ್ಮನೆ ಇರ್ತಾರೆ. ಅವ್ರ ಬಗ್ಗೆ ಕೇಳೋರು ಯಾರು? ಅವ್ರ ಬಗ್ಗೆ ಯಾರು ಧ್ವನಿ ಎತ್ತುತ್ತಾರೆ? ಅದನ್ನೆಲ್ಲ ಬಿಟ್ಟು ಬಿಡಿ, ಅದನ್ನೆಲ್ಲ ಬಿಟ್ಟು ಬಿಡಿ. ನಾವೆಲ್ಲ ರೈತರ ಮಕ್ಕಳಿದ್ದೀವಿ, ನಾವು ರೈತರ ಪರವಾಗಿ ಖಂಡಿತ ಧ್ವನಿ ಎತ್ತೀವಿ. ನಿಮಗ್ ಮಾತ್ರ 8 ಗಂಟೆಗೆ ಆಫೀಸ್ಗೆ ಬರೋರು 10 ಗಂಟೆಗೆ ಬರ್ತೀರಿ. ಅದು 8 ಗಂಟೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಬಿಸಿಲಿದೆ ಅಂತೆ. ಬಿಸಿಲಿರೋ ಕಾರಣ ಸರ್ಕಾರಿ ನೌಕರರ ಮತ್ತು ಸರ್ಕಾರಿ ಕೆಲಸಕ್ಕೆ ಅಡೆತಡೆ ಆಗುತ್ತಂತ 8 ಗಂಟೆಯಿಂದ 1 ಗಂಟೆ 30 ನಿಮಿಷ ತನಕ ನಿಮ್ಮ ಆಫೀಸ್ ಟೈಮಿಂಗು. ಆದ್ರೆ ನಮ್ಮ ರೈತರು ಹೊಲದಲ್ಲಿ ನೀರು ಬಿಡಬೇಕಾದ್ರೆ ನೀವು 3 ಫೇಸ್ ಕರೆಂಟ್ ಕೊಡೋದು ಯಾವಾಗ? ಮಧ್ಯಾಹ್ನ 1 ಗಂಟೆಗೆ. ನಿಮಗ್ 1 ಗಂಟೆಗೆ ನಿಮಗ್ ಬಿಸಿಲು ಹೆಚ್ಚಿಗಾಗುತ್ತೆ, ಇವ್ರಿಗೇನು ಕಡಿಮೆ ಆಗುತ್ತಾ? ಇವರು ಭಾರತದಲ್ಲೇ ಇರೋದಲ್ಲ, ಇವರು ಕಲಬುರಗಿಯಲ್ಲಿ ಇರ್ತಾರಲ್ಲ, ಇವರು ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಾರಲ್ಲ, ಇವ್ರಿಗೊಂದು ನ್ಯಾಯ ನಿಮಗೊಂದು ನ್ಯಾಯನ? ಇವ್ರು ಬೆಳೆದಂತಹ ಬೆಳೆನೇ ನೀವು ಹೊಟ್ಟೆಗೆ ಅನ್ನವಾಗಿ ತಿಂತೀರಿ. ಹೊಟ್ಟೆಗೆ ಅನ್ನ ತಿನ್ನೋ ನಿಮಗೆ ಆ ಅನ್ನ ಬೆಳೆಯೋ ರೈತನ ಕಷ್ಟ ಗೊತ್ತಾಗಲ್ಲ ಅಂದ್ರೆ ಇದು ಯಾವ ಸೀಮೆ ನ್ಯಾಯ ರೀ? ಜಸ್ಕಾಂ ಅಧ್ಯಕ್ಷರು ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸಬೇಕು. ನಾನು ಜಸ್ಕಾಂ ಅಧ್ಯಕ್ಷರಿಗೆ ನೇರವಾಗಿ ಮನವಿ ಮಾಡ್ತಾ ಇದ್ದೀನಿ. ಅಧ್ಯಕ್ಷರೇ, ಮುಂಜಾನೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರಿ ಕಚೇರಿಗಳನ್ನ ಆ ಟೈಮಿಗೆ ಶೆಡ್ಯೂಲ್ ಮಾಡಿದ್ದಾರೆ. ಆದ್ರೆ ಅಧ್ಯಕ್ಷರೇ, ನಮ್ಮ ರೈತರಿಗೆ ಮಧ್ಯಾಹ್ನ 3 ಫೇಸ್ ಕರೆಂಟ್ ಮಧ್ಯಾಹ್ನ 1 ಗಂಟೆ 12 ಗಂಟೆ ಕೊಡ್ತಾರಂದ್ರೆ ಅಂತಹ ಬಿಸಿಲಲ್ಲಿ ಹೋಗಿ ಆತ ತನ್ನ ಹೊಲಕ್ಕೆ ಹೆಂಗ್ರಿ ನೀರು ಬಿಡೋಕ್ ಸಾಧ್ಯವಾಗುತ್ತೆ? ಅಧ್ಯಕ್ಷರಾದ ಮೇಲೆ ತಾವು ಇಷ್ಟಾದ್ರೂ ಬದಲಾವಣೆ ಮಾಡಿ ನಮ್ ಪುಣ್ಯ ಕಟ್ಕೊಳ್ಳಿ ಈ ಭಾಗದ ರೈತರದು. ಯಾಕಂದ್ರೆ ಅಂತ ಬಿಸಿಲಲ್ಲಿ ಹೋಗಿ ನೀರು ಬಿಟ್ರೆ ಸ್ವಾಮಿ, ಆತನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಆತ ಏನಾದ್ರೂ ಬಿಸಿಲಿನ ಧಗೆಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆತನ ಕುಟುಂಬ ರೋಡಿಗೆ ಬರುತ್ತೆ ಸ್ವಾಮಿ.
ಆತನ ಮಕ್ಕಳಿಗೆ ಓದಿಸ್ಬೇಕಂತ ಏನೋ ನೀರಾವರಿ ಬೆಳೆ ಬೆಳಿತಾನೆ, ನೀರಿನ ಮೇಲೆ ಆಶ್ರಯ ಇದ್ದಾನೆ, ನೀರು ಬರುತ್ತೆ ಆ ಟೈಮಿಗೆ ಅಂತ ಹೋಗಿ ಕೆಲಸ ಮಾಡಿದ್ರೆ, ಕರೆಂಟ್ ಇದೆ ಅಂತ ಕೆಲಸ ಮಾಡಿದ್ರೆ, ಬಿಸಿಲಲ್ಲಿ ಏನಾದ್ರೂ ಆದ್ರೆ ಆತನ ಕುಟುಂಬ ಬೀದಿಗೆ ಬಂದ್ರೆ ಅದರ ಪಾಪ ಯಾರಿಗೆ ತಟ್ಟುತ್ತೆ? ಜೆಸ್ಕಾಂ ಇಲಾಖೆಯಲ್ಲಿ ತಟ್ಟುತ್ತೆ, ಜೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ತಟ್ಟುತ್ತೆ. ಈಗಲಾದ್ರೂ ಮಾನವೀಯತೆ ದೃಷ್ಟಿಯಿಂದ, ಅದು ಕಾನೂನು ಇರುತ್ತಾ, ಕಾನೂನು ಯಾವ ಚೌಕಟ್ಟಿನಲ್ಲಿ ಬರುತ್ತೋ ಗೊತ್ತಿಲ್ಲ, ಆದ್ರೆ ಮಾನವೀಯತೆ ದೃಷ್ಟಿಯಿಂದ ರೈತರ ಜೊತೆ ಸಭೆ ಮಾಡಿ ಆ ಟೈಮಿಂಗ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಅಧಿಕಾರಿಗಳು ಹೇಗೆ ಮುಂಜಾನೆ 8 ಗಂಟೆಗೆ ಬರ್ತಾರೋ ರೈತರಿಗೂ ಕೂಡ ಅದೇ ಟೈಮಿಗೆ 3 ಫೇಸ್ ಕರೆಂಟ್ ಕೊಡೋ ಹಾಗೆ ಮಾಡಿ. ಇಲ್ಲ ರೈತರೇ ಬೆಳಿಲಿಲ್ಲ ಅಂದ್ರೆ ನಮಗೂ ಹೊಟ್ಟೆಗೆ ಅನ್ನ ಸಿಗಲ್ಲ, ತಿನ್ನೋಕೆ ನಿಮಗೂ ಸಿಗಲ್ಲ. ನೀವು ಅಧಿಕಾರಿಗಳು ಸ್ವಲ್ಪ ಶ್ರೀಮಂತರು ಇರ್ತೀರಿ, 1-2 ತಿಂಗಳು ಅಡ್ಜಸ್ಟ್ ಮಾಡ್ಕೊಂತೀರಿ. 3ನೇ ತಿಂಗಳಿಗೆ ಮಣ್ಣು ತಿಂತೀರಾ? ಅನ್ನನೇ ತಿನ್ಬೇಕಲ್ಲ. ಅನ್ನ ಬೆಳೆಯೋ ರೈತನೇ ಕಷ್ಟದಲ್ಲಿದ್ದಾಗ ನಿಮ್ಗೆ ಎಲ್ಲಿಂದ ಅನ್ನ ಬರುತ್ತೆ? ಕಾಮನ್ ಸೆನ್ಸ್ ಇಲ್ಲದ ಜೆಸ್ಕಾಂ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೊಳ್ತಾರ ಇಲ್ಲ ನೋಡ್ಬೇಕು. ಖಂಡಿತ ಅಲ್ಲಿ ರೈತರು ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ಕೇಳಿಸ್ಕೊಳ್ಳಿ. ಬಿಸಿಲಿನ ತಾಪಮಾನ ಬಿಸಿಲುನಾಡು ಕಲಬುರಗಿಯಲ್ಲಿ ಜಾಸ್ತಿ ಇದೆ. ಹಾಗಾಗಿರೋದ್ರಿಂದ ಮಧ್ಯಾಹ್ನದಲ್ಲಿ ಬಿಸಿಲಿನ ಟೈಮ್ನಲ್ಲಿ ಮಧ್ಯಾಹ್ನ 1 ಗಂಟೆ ಕರೆಂಟ್ ಅನ್ನು 3 ಫೇಸ್ ವಿದ್ಯುತ್ ಕೊಡ್ತಾ ಇದ್ರೆ, ಆ 3 ಫೇಸ್ ಬಿಸಿಲಿನಲ್ಲಿ ಕಟ್ಟಕ್ಕಾಗಲ್ಲ. ಜೀವದ ಹಂಗನ್ನ ತೊರೆದು ಇವತ್ತು ಬದುಕನ್ನು ನಡೆಸ್ತಾ ಇದ್ದಾರೆ ರೈತರು. ಜೀವದ ಅಪಾಯನ್ನ ಭಯಭೀತರಾಗಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿ ತಕ್ಷಣವೇ ಇವತ್ತು ಮಧ್ಯಾಹ್ನದಲ್ಲಿ ಕೊಡ್ತಕ್ಕಂಥ 3 ಫೇಸ್ ಅನ್ನ ಕೈ ಬಿಡಬೇಕು, ನಸಿಕಿನ ಜಾವದಲ್ಲಿ 3 ಫೇಸ್ ವಿದ್ಯುತ್ ಅನ್ನು ಕೊಡಬೇಕು ಅನ್ನೋಂಥ ಮಾತು ಒತ್ತಾಯ ಮಾಡ್ತಾರೆ. ಟ್ರಾನ್ಸ್ಫಾರ್ಮರ್ ಸುಟ್ಟರೆ ತಕ್ಷಣ ಟ್ರಾನ್ಸ್ಫಾರ್ಮರ್ ಕೊಡಿಸಲ್ಲ, ಬೆಳೆಗಳ ಒಣಗಿ ಹೋಗ್ಲತ್ತ TCಗಳನ್ನು ತಕ್ಷಣ ಕೂಡಿಸ್ಬೇಕು, ಮತ್ತೆ ವೈರ್ ಜೋತ್ ಬಿದ್ದವು ವೈರ್ಗಳನ್ನ ಬಿಗಿಬೇಕಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತದೆ. ಇವತ್ತು ರೈತರು ಸರ್ವೆ ಡಿಪಾರ್ಟ್ಮೆಂಟ್ ಏನಿದೆ, ಇಡೀ ರೈತರಿಂದ ಹಣ ಸುಲಿಗೆ ಮಾಡ್ತಕ್ಕಂಥ ರೀತಿಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಆಗಿದೆ. ರೈತರ ಜಮೀನನ್ನು ಅಳತೆಗಾಗಿ ಅರ್ಜಿ ಸಲ್ಲಿಸಿದ್ರು ಕೂಡ ಯಾವ ರೈತರು ಕೂಡ ಟಿಪ್ಪಣಿ ನೆಪ ಹೇಳಿ ಒಬ್ಬ ರೈತರಿಂದ 30,000-40,000 ರೂಪಾಯಿ ಹಣ ಸುಲಿಗೆ ಮಾಡಕ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು, ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು, ಸೇವೆಯನ್ನು ಅಮಾನತ್ ಮಾಡಬೇಕು, ಸರಳ ರೀತಿಯಿಂದ ಟಿಪ್ಪಣಿಯನ್ನು ಮಾಡಿಕೊಡ್ಬೇಕು. ಆ ರೈತರು ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಅಳತೆ ಮಾಡಕ್ಕೆ ಅವ್ರೆಲ್ಲ ರೈತರಿಗೆ ಸರಳವಾಗಿ ಸರ್ವೆಯನ್ನ ಮಾಡಿಕೊಡ್ಬೇಕು, ಅಳತೆ ಮಾಡಿಕೊಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡಕ್ಕೆ ಪ್ರತಿಭಟನೆಯನ್ನು ನಡೆಸ್ತಾ ಇದೆ.